ಹೇ ಗಾಯ್ಸ್, ಹೆಂಗದಿರಿ? ಎಲ್ಲಾರು ಆರಾಮದಿರಿ ಅನ್ಕೊಂಡೇನಿ. ಇವತ್ತಿನ ಈ ವ್ಲಾಗ್ ಮಾಡ್ಲಿಕ್ಕೆ ರೀಸನ್ ಏನಂತಂದ್ರ ಇವತ್ತೊಂದ್ ಸ್ಪೆಷಲ್ ಒಕೇಶನ್ ಅದ ನಮ್ಮ ಮನೆಯೊಳಗ. ಅದೇನಂತಂದ್ರ ನನ್ನ ಹಸ್ಬೆಂಡ್ ಬರ್ಡೇ. ಎವ್ರಿ ಟೈಮು ಮದ್ವೆಯಾಗಿ ನಮ್ದು ಇಷ್ಟ ವರ್ಷ ಆದ್ರೂ ಎವ್ರಿ ಟೈಮ್ ನಂಗೆ ಬರ್ಡೇಕ ಅವ್ರು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬಿಡಂಗಿಲ್ಲ. ಏನಾರೇ ಒಂದ್ ರೀಸನ್ ಹೇಳ್ತಾರ, ಕೇಕ್ ಅಂತೂ ಕಟ್ ಮಾಡ್ಲಿಕ್ಕೆ ಬಿಡುದನ ಇಲ್ಲ. ನಂದು ನನ್ ಮಕ್ಕಳದು ಬರ್ಡೇ ಎವ್ರಿ ಟೈಮ್ ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತಾರ. ಬಟ್ ಅವ್ರದಂದ್ರ ಏನಾರೇ ಒಂದ್ ರೀಸನ್ ಕೊಡ್ತಾರ. ಸೊ ನಂಗೆ ಬೇಜಾರಾಗ್ಬಿಡ್ತದೆ ಎವ್ರಿ ಬರ್ಡೇನು. ಮತ್ ಲೇಟ್ ಆಗಿ ಬಂದಿರ್ತಾರ, ನನ್ಗೇನು ಆಪ್ಷನ್ ಕೊಡಂಗೇ ಇಲ್ಲ. ಬಟ್ ಇವತ್ತ ಒಂದ್ ಸ್ವಲ್ಪ ಲಘು ಬಂದಾರ, 6 ಗಂಟೆ ಆಗ್ಯದ. ಸೊ ಅವ್ರಿಗೆ ಇವತ್ತು ಹೆಂಗಾರೆ ಮಾಡಿ ಕರ್ಕೊಂಡ್ ಹೋಗಿ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಮಾಡೀನಿ. ಈಗ ಅದ್ಕ ನೋಡ್ರಿ ಇಲ್ಲಿ ನೈಟಿ ಮೇಲೆ ಅದೇನ್ ನಾನು. ಯಾಕಂದ್ರೆ ನಾನು ಯೂಶ್ವಲಿ ಮನೆಯೊಳಗ್ ನೈಟಿ ಮೇಲೆನೆ ಇರ್ತೇನಿ. ಎಷ್ಟ ನಮ್ ಮಾಡ್ ಡ್ರೆಸ್ ಹಾಕೊಳ್ಳಿ, ಬಟ್ ನನಗ್ ಮನಿಯೊಳಗ್ ಕಂಫರ್ಟ್ ಆಗೋದಂದ್ರ ಕಂಫರ್ಟೇಬಲ್ ಇರೋದಂದ್ರ ನೈಟಿನ. ನಿಮಗೂ ಗೊತ್ತದ, ಯಾಕಂದ್ರೆ ನಾ ಬಹಳಷ್ಟು ರೀಲ್ಸ್ ನೈಟಿ ಮೇಲೆ ಮಾಡೀನಿ. ಅದನ್ನ ನೀವೂನು ಯಾಕೋ ನಂದು ನಶೀಬ ಚಲೋ ಅದ, ನೀವು ಲೈಕ್ ಮಾಡ್ಲಿಕತ್ತೀರಿ. ಬಟ್ ಈಗ ನಾ ರೆಡಿ ಆಗ್ತೇನಿ. ಈಗ ಅವರು ರೆಡಿ ಆಗ್ಯಾರ, ಇಲ್ಲಿ ನೋಡ್ತೇನಿ. ಆಮೇಲೆ ಕೇಕ್ ಕಟ್ ಮಾಡೋದು ಅಂತಂದ್ರೆ ಹೆಂಗಂದ್ರೆ ನಾವು ಕರ್ಕೊಂಡ್ ಹೋಗೇನ ಕೇಕ್ ತಗೊಂಡ್ ಬರ್ತೇನಿ. ಯಾಕಂದ್ರೆ ನಂಗೆ ಒಬ್ಬಕಿನ ಏನು ರೂಢ ಇಲ್ಲ. ಇವಂದು ನಾವು ಮಾರ್ಕೆಟಿಗೆ ಹೋದ್ರೆ ಸತೇಕ ಎಲ್ಲಿ ಬೇಕಾದಲ್ಲಿ ಹೋಗ್ಲಿ ನಾನು ಅವ್ರ ಜೊತೆನೂ ಹೋಗ್ತೀನಿ. ನಾವಿಬ್ರು ಹೆಂಗ್ ಫೇಮಸ್ ಇದೀವಿ ಅಂದ್ರೆ ಮಾರ್ಕೆಟ್ದೊಳಗ್ ಒನ್ ಡೇ ಅವ್ರ ಒಬ್ರ ಹೋದ್ರಂದ್ರೆ ಯಾಕ್ರಿ ಮೇಡಮ್ ಬಂದಿಲ್ಲ ಅಂತಾರ. ಯಾಕಂದ್ರೆ ನಾವಿಬ್ರು ಎಲ್ಲಾ ಕಡೆನೂ ಅಷ್ಟೇ ಇಬ್ರು ಕೂಡ ಹೋಗ್ತೇವಿ. ಸೊ ಅದ್ಕ ಈಗ ಸರ್ಪ್ರೈಸ್ ಅಂದ್ರೆ ಹೆಂಗ ಅವ್ರು ಕರ್ಕೊಂಡ್ ಹೋಗೇನ ಸರ್ಪ್ರೈಸ್ ಮಾಡಾಕಿ ನಾನು. ನಮ್ದೊಂಥರ ವಿಚಿತ್ರ ಅದ. ಸೊ ಈಗ ಅದ್ಕ ಅವ್ರು ಕರ್ಕೊಂಡ್ ಹೋಗಿ ಕೇಕ್ ತಗೊಂಡ್ ಬರ್ತೇನಿ, ರೆಡಿ ಆಗ್ತೇನಿ. ನೈಟಿ ಮೇಲೆ ಅದೇನಿ ಇನ್ನವರೆಗೂ. ಸೊ ಈಗ ಅವ್ರು ರೆಡಿ ಆಗ್ಯಾರ, ಎಲ್ಲ ನೋಡ್ಲಿಕ್ ಬಂದೇನಿ. ರೆಡಿ ಆಗಿರ್ರಿ ನೋಡ್ರಿ, ಒಂದ್ ಸ್ವಲ್ಪ ರೆಡಿ ಆಗ್ಯಾರ. ಬಂದ್ 6:15 ಆಯ್ತು ಟೈಮ್ ಈಗ. ಯಾಕೋ ಪರ್ಮಿಷನ್ ಕೊಟ್ಟಾರ ನಮ್ ಸರ್. ಇಲ್ಲ ಅಂತಂದ್ರ ಎವ್ರಿ ಟೈಮ್ ಜಾರ್ಕೊಂಡ್ ಬಿಡ್ತಾರ. ನೀವ್ಯಾಕ್ ಕಟ್ ಮಾಡ್ಲಿಕ್ ಕೊಡಂಗಿಲ್ಲ ಕೇಕ್ ಎವ್ರಿ ಟೈಮ್ ಹಂಗ? ಹಾ ನೋಡ್ರಿ, ಹೇಳಿದ್ನಿಲ್ಲ. ತಮ್ದಾದ್ರೆ ಸಣ್ಣ, ಮತ್ ನಾ ಸಣ್ಣ ಹುಡುಗಿ ಇರ್ತೇನೆ, ನನ್ ಮಾಡಿಸ್ತಿರಲ್ಲ. ಬಾ ಮಲ್ಲಿಕಾರ್ಜುನ್, ರೆಡಿ ಆಗ. ಸೊ ಈಗ ಕೇಕ್ ತಗೊಂಡ್ ಬರ್ಲಿಕ್ಕೆ ಹೊಂಟೇವಿ. ಅಲ್ಲಿ ಕೇಕ್ ತಗೊಂಡ್ ಬರ್ಲಿಕ್ಕೆ ಹೋಗೋದ ನಾನು. ಸ್ಟೇ ಟ್ಯೂನ್ಡ್ ಗೈಸ್. ಸೊ ಫೈನಲಿ ಕೇಕ್ ತಗೊಂಡ್ ಬಂದ್ವಿ. ಅದು ನಮ್ ಫೇವ್ರೆಟ್ ಪ್ಲೇಸ್ ಇದೆ. ಧಾರವಾಡದವ್ರು ಯಾರು ಇದ್ರೆ ಇದು ಯಾವ ಪ್ಲೇಸ್ ಅಂತ ತಿಳ್ಕೊಂಡು ಮೆನ್ಷನ್ ಮಾಡಿ ನೋಡೋಣ. 15 ಕಿಲೋಮೀಟರ್ ಔಟ್ಸ್ಕರ್ಟ್ ಬಂದೆ ನಾವು. ಆ್ಯಕ್ಚುಲಿ ಭಾರಿ ಫೇಮಸ್ ಹೋಟೆಲ್, ವೆಜ್ ಹೋಟೆಲ್. ವೆಜ್ ಹೋಟೆಲ್ಗೆ ಜಾಸ್ತಿ ಅವ್ರನ್ನ ಕರ್ಕೊಂಬರ್ಬೇಕಾಗೈತೆ. ಅದಕ್ಕೆ ನಂಗೆ ಇಲ್ಲಿ ಕರ್ಕೊಂಬಂದಾರ ಇವತ್ತು ಕೇಕ್ ಕಟ್ ಮಾಡ್ಬೇಕಂತ ಹೇಳಿ. ಇವ್ರಾದ್ರೆ ಎಲ್ಲಾ ಹೋಟೆಲಿಗೆ ಹೋಗ್ತಾರ, ನಾನ್ ವೆಜ್ ಹೋಟೆಲಿಗೆ, ಯಾಕಂದ್ರೆ ಅವ್ರು ತಿಂತಾರ. ನಾನು ನನ್ನ ಮಗ ಇಬ್ರು ವೆಜ್. ಸೊ ಈಗ ಫೈನಲಿ ಕೇಕ್ ಕಟ್ ಮಾಡ್ಲಿಕ್ಕೆ ಕರ್ಕೊಂಡಿದ್ದೀವಿ. ಮಾಡಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಸುದರ್ಶನ್. ಬಾಳ ಇದು ಐತಿ. ಎಷ್ಟು ವರ್ಷದ ಮೇಲೆ ಕೇಕ್ ಕಟ್ ಮಾಡಿದ್ರು ಅದಲ್ಲ. ಅದಿದು ಕೊಡ ನ್ಯಾಪ್ಕಿನ್. ನಿಂದು ಕೆಲಸ ಸಿಟಿಯಾಗಿ ಹೋಗಿದ್ದಲ್ಲ, ನೀನು ಸಿಟಿಯಾಗಿ ಮಾಡಿದ್ದಲ್ಲ. ನಂಗೆ ಸರ್ಪ್ರೈಸ್, ನನಗೆ ಗೊತ್ತದಕ್ಕಿಲ್ಲ ಕರ್ಕೊಂಬರ್ತೀನಿ. ಪ್ಲೇಸ್ ಯಾವ್ದಂತ ಹೇಳಿರ್ಲಿಲ್ಲ ಅಷ್ಟ. ಬಟ್ ಕೇಕ್ ನಿಮ್ ಜೊತೆನ ತಗೊಂಡ್ ಬಂದೆ. ಇಲ್ಲಿ ಮಸಾಲಾ ಪಕೋಡ ಬಾರಿ ಇರ್ತದೆ. ಅದೇ ಟೇಸ್ಟ್ ಮಾಡ್ತಾನೆ, ಇಲ್ಲಿ ಬಂದ್ರೆ ಬಿಡಂಗಿಲ್ಲ. ಎಷ್ಟು ವರ್ಷ ಆಯ್ತು ನಿಮ್ಗೀಗ? 48 ತುಂಬಿ 49 ಬಿದ್ದಕ್ಕೆ ಬಿದ್ರಿ ಬಿದ್ದಂಗಲ್ಲ ನೋಡ್. ಮತ್ ಸುತ್ತಾಗದೇನ ಇದನ್ನ
ಇಲ್ಲ ನೋಟ್ ಕೊಟ್ರೆ ಬಿಡಂಗಿಲ್ಲ, ಟಿಶ್ಯೂ ಪೇಪರ್ ಕೊಟ್ಬಿಡ್ತೀನಿ. ನೋಟ್ ಕೊಟ್ಟು ಸುತ್ತಿ ನಮ್ದು ಸೆಲೆಬ್ರೇಟ್ ಫಸ್ಟ್ ಮಾಡಿದೆ. ವ್ಯಾಲೆಂಟೈನ್ ಡೇ ಭಾರಿ ಇತ್ತು ಅಲ್ಲ, ನೆನಪೈತೆ ನಿಮ್ಗೆ? ಇಲ್ಲ ಫಸ್ಟ್ ವ್ಯಾಲೆಂಟೈನ್ ಡೇ 26 ವರ್ಷ ಕೆಳಗ. ಹಾ ನೋಡ್ಬೇಕು, ನೆನಪು ಮಾಡ್ಕೋಕ್ ಟ್ರೈ ಮಾಡ್ತೀನಿ. ನೋಡಂತು ನೆನಪಾದ್ರೆ ಹೇಳ್ತಾನೆ ಆಮೇಲೆ. ಅದೇ ನೆನಪು 26 ವರ್ಷದಿಂದ. ಅವಾಗ ಡಿಡಿ ಇದು ಏನದ ದಿಲ್ ತೋ ಪಾಗಲೇ ಬಂದಿದ್ದ, ಅವಾಗ ವ್ಯಾಲೆಂಟೈನ್ ಡೇ ಇಂಟ್ರೊಡ್ಯೂಸ್ ಮಾಡಿದ್ರ. ಅಲ್ಲ DTP ಅಂತ ದಿಲ್ ತೋ ಪಾಗಲ್. ಅಲ್ಲ ಅದ ಹೋಗ್ಬೇಡ, ನಾವ್ ಇಟ್ಟಿದ್ದದ DTP. ಬಟ್ ದಿಲ್ ತೋ ಪಾಗಲೇ ಪಿಕ್ಚರ್ ಬಂದಿತ್ತಲ್ಲ, ಅವಾಗ ಅದು ವ್ಯಾಲೆಂಟೈನ್ ಡೇ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರು. ನಂಗೆ ಫಸ್ಟ್ ವ್ಯಾಲೆಂಟೈನ್ ಡೇ ನೀವು ನನ್ಗೆ ಬೆಂಗಳೂರಿಂದ ಗಿಫ್ಟ್ ತಂದಿದ್ರಿ. ಏನ್ ತಂದಿದ್ರಿ? ಒಂದು ಸಣ್ಣ ಡಾಲ್ ಇತ್ತಲ್ಲ, ಹಾಕೊಳ್ಳೋದಿಲ್ಲ, ಅದಕ್ಕೇನಂತಂದ್ರೆ ಅದು ಅಷ್ಟು ನೆನಪಿಲ್ಲ ನಂಗೆ. ಅವಾಗಿನ ಒಂದ್ ಸಾಂಗ್ ಬಂದಿತ್ತು ನೋಡ್ರಿ, ಹಿಂದಿ ಸಾಂಗ್ ಬಂದಿತ್ತ, ಆಲ್ಬಮ್ ಸಾಂಗ್. ಇಲ್ಲ ನೆನಪಿಲ್ಲ ನಂಗೆ. ಚುಮಿ ಸಿ ತುಮ್ ಲಗತಿ ಹೋ. ಅದ ಹಿಂಗ ಒಂದ್ ಟೆಡ್ಡಿ ಬೇರ್ ತಂದು ತಗೊಂಡ್ ಬಂದಿದ್ರು. ಕಿಬೆಂಚ್ ಏನದ, ಕಿಬೆಂಚ್. ಅದ ಹಿಂಗ ಹಾಕೊಂಡ್ರೆ ಹಿಂಗ್ ಹಿಡ್ಕೊಂತಿತ್ತು, ಎರಡು ಕೈಲಿ ಹಿಡ್ಕೋತಿತ್ತು, ಹಿಡ್ಕೋತಿತ್ತು. ಸಣ್ಣ ಡಾಲ್ ಇತ್ತು. ಆಮೇಲೆ ಒಂದ್ ಏನದ ಕ್ಯಾಸೆಟ್ ತಗೊಂಡ್ ಬಂದ್ ಕೊಟ್ಟಿದ್ವಿ. ಯಾವ್ದು? ಅವಾಗೆಲ್ಲ ಇವೆಲ್ಲ ಇರ್ಲಿಲ್ಲ, ಹೌದಲ್ಲ? ಕ್ಯಾಸೆಟ್ ಇತ್ತಿದ್ವು ಅವಾಗಿನ ನಮ್ದಿದ್ದಾಗ. ಅಂದ್ರೆ ನಾವ್ ಕ್ಯಾಸೆಟ್ ಇದ್ದಾಗಿನವ್ರು, ನಾವು ಪರದೇಶ್ ಪಿಕ್ಚರ್ ಕ್ಯಾಸೆಟ್ ಇದ್ದಾಗಿನ ಕಪಲ್ಸ್ ನಾವು. ಎಷ್ಟು ಓಲ್ಡ್ ಆಗ್ಬಿಟ್ವಿ ಭಯಂಕರ. 26 ವರ್ಷ 26 ವರ್ಷ ಮುಗಿಯ ಮತ್ತೆ ಓಲ್ಡ್ ಆಗಲ್ದೇ. ಅದೇ ಕ್ಯಾಸೆಟ್ ಇದ್ದೋದಲ್ಲ, ಪರದೇಶ್ ಪಿಕ್ಚರ್. ಪರದೇಶ್ ಪಿಕ್ಚರ್ ಶಾರುಖ್ ಖಾನ್ ಫಸ್ಟ್ ಗಿಫ್ಟ್ ಕೊಟ್ಟಿದ್ದಾರ ನಂಗ, ಪರದೇಶದ ಕ್ಯಾಸೆಟ್. ಮತ್ತ ಪ್ಲಸ್ ಇದು ಅದು ಚುಮಿ ಸೇತು ಲಗತಿ ಹೋದ ಒಂದು ಕೀ ಬೆಂಚ್. ಅದು ಹಿಂಗ್ ಹಿಂಗ್ ಹೋಲ್ಡ್ ಮಾಡ್ತಿತ್ತದ, ಹಿಂಗ್ ಹಿಡಿದ್ರ. ಈಗ ಬರೋದೇ ಇಲ್ಲಲ್ಲ, ನೋಡಿ ಬಾ ಹುಡ್ಕಾಡೆ ಸಿಕ್ಕಿಲ್ಲ. ಹಿಂಗೆಲ್ಲಾ ಮಾಡಿ ಇಂಪ್ರೆಸ್ ಮಾಡ್ಯಾರ ಅವ್ರಷ್ಟ. ಒಂದು ಪಾಲಕ್ ಪನ್ನೀರ್, ಆಮೇಲೆ ಒಂದು ವೆಜ್ ಕೊಲ್ಹಾಪುರಿ, ಒಂದು ವೆಜ್ ಕೊಲ್ಹಾಪುರಿ, ಆಮೇಲೆ ಕೆಳ ಪರೋಟ ಅದ ಆಯ್ತಲ್ಲ. 1+1 ಕೆಳ ಪರೋಟ ಒಂದ ನಂಗ. 1 ಕೆಳ ಪರೋಟ, ಆಮೇಲೆ 2+2 ರೋಟಿ. ಅಲ್ಲ ಬರ್ಡೇ ಸ್ವಲ್ಪ ತಿನ್ಬೇಕಿಲ್ಲ, ಹೋಗಂಗಿಲ್ಲ ಅದ. ನಮ್ಮ ಬರ್ಡೇಗಂತೂ ನಾವು ದಿವಸ ಅಂತೂ ನಾವು ತಿಂತೇವೆ. ನನ್ನ ಬರ್ಡೇ ಪಾರ್ಟಿ ಅಂತ ಜಾಸ್ತಿ ತಿನ್ಬೇಕು ಸ್ವಲ್ಪ. ಈಗ ಅಯ್ಯೋ ಜಗ್ಗೆ ತಿನ್ನೋದಾಗ್ಯದ ಈಗ. ತಿಂದ್ ಇನ್ನೊಂದ್ ಸ್ವಲ್ಪ ದಿವ್ಸ ಬಿಟ್ರೆ ಮುಗ್ದ ಹೋದ್, ಸಾಲಂಗೆ ಇಲ್ಲ. ನಾನು ಸಾಲುದಿಲ್ಲ ಆಮೇಲೆ. ನೀವು ವೇಟ್ ಲಾಸ್ ಮಾಡ್ತೀರಿ ಅಂತ ನಾ ಹೇಳೇನಿ, ಈಗ ನಾನ ವೇಟ್ ಲಾಸ್ ಮಾಡೋದ್ ಬರ್ತೀವಿ. ರಾತ್ರಿ ಊಟ ಮಾಡೋದು ಬಿಟ್ಬಿಡಂತಾರ, ಹೆಂಗ್ ಬಿಡಾಕತಿ? ಬಿಡ್ಬೋದು. ಕಟ್ಟ ಮಾತದ. ರಾತ್ರಿ ಊಟ ಏನೋ ಸ್ವಲ್ಪ ಜಾಸ್ತಿ ಆಗತ್ತ. ಬಿಡ್ಬೇಕಂತಿಲ್ಲದ, ನೀವು 6:30ಗೆ ತಿನ್ಬಿಟ್ರೆ ಮುಗಿದೋದು. 6:30ಗೆ ತಿಂದ್ಬಿಟ್ರೆ ಮುಗಿದೋದು. ಬಟ್ 6:30ಗೆ ಅಡಿಗೆ ಇರ್ಬೇಕು. ಒಂದ್ಸಲ ಹೊರಗೆ ಹೋಗ್ತೀವಿ, ಎಲ್ಲರೂ ಬೇರೆ ಕೆಲ್ಸಕ್ಕೆ ಹೋಗ್ತೀವಿ. ಅಲ್ಲ ಇದ್ದಿದ್ದೆಲ್ಲ ಏನಿದ್ದ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ತಿನ್ಬಿಡ್ಬೇಕು. ಅಷ್ಟು ಮಾಡ್ರೆ ಬೆಟ್ಟ ಆಗಲ್ಲ, ಅದ್ರ ಕಡೆ ನೋಡ್ತಾನ ಆಗ್ತದೆ. ಅಲ್ರಿ ಮತ್ ನಮ್ದು ಮಾಲ್ಟ್ ಅದಲ್ಲ, ಅದ್ ತಗೊಂಡ್ರೆ ಡೆಫಿನೆಟ್. ಮಾಲ್ಟ್ ಭಾರಿ ಇರೋದು ನಮ್ದು. ಖರೆ ಹೇಳ್ರಿ. ಚಲೋ ಅದು ಮಾಡ್ಕೊಳಕ್ ಬೇಸರ ಎಲ್ಲರಿಗೂ. ಈಗ ಮಾಲ್ಟ್ ಕೊಡ್ತೇವಿ, ಮಾಡ್ತೇವಿ, ಮಾಡ್ಕೊಳಕ್ ಬೇಸರಲ್ಲ. ಅವ್ರು ಮಾಡ್ಕೊಳಕ್ ಒಲ್ಲಂತಾರ, ಮಾಡಿ ಕೊಡೋದು ಬಂದೈತಿ. ಅಲ್ಲ ಅವ್ರು ಬೇಡ, ನಾವು ಮನಿಯೊಳಗೆ ನಮಗೂ ಮಾಡೇ ಕೊಡ್ಬೇಕು. ನೀ ಮಾಡಿ ಕೊಟ್ರೆ ಕೊಡೋರು ನಾವು. ನೀನೇ ಮಾಡ್ಕೋ ಸುದರ್ಶನ ಅಂದ್ರೆ ಆಗೋಲ್ಲ. ನಾಳೆಯಿಂದ ಮಾಲ್ಟ್ ನೋಡ್ಪ, ಕೆಳಪಡ ಚಲೋ ಮಸ್ತ್ ಐತಿ. ಇದು ಬಾಳ್ ಚಲೋ ಇರ್ತೈತಿ. ನೀವ್ ಯಾಕೆ ತಗೊಳ್ಳಿಲ್ಲ ಗೊತ್ತಿಲ್ಲ. ನಾಲದು ಆಕ್ಚುಲಿ ಆಗ ಹಾಡಂದಲ್ಲಿ ಒಂದು ಬಾವಿ ಹಾಡು ನೆನಪಾಗ್ತಿತ್ತು ನಂಗೆ. ಹಾಡ್ರಿ. ದಾಟಿ ಇಲ್ಲ ಕಾಡ್ತಾನ ಏ ಪನ್ನೀರ್ ಮುಜೆ ಕಬ್ ಚೋಡೆಗ. ಎಲ್ಲಿ ಬೇಕಾದ್ರೆ ಊಟಕ್ಕೆ ಹೋರಿ, ಧಾರವಾಡ ಹೋರಿ, ಹುಬ್ಳ್ಯಾಗ ಹೋರಿ, ಬೆಳಗಾವದಾಗ ಹೋರಿ, ಬೆಂಗಳೂರದಾಗ ಹೋರಿ, ಪನ್ನೀರ್ ಐಟಮ್ ಬೇಕರಿ. ನಮ್ಮ ಹುಡುಗರು ಬೇಸದ್ ಬಿಟ್ಟ ಅದಕ್ಕೆ ಬೇರೆ ಏನ್ರ ಹೇಳ. ನಾವಿಬ್ರು ಹೋದ್ರಂತೂ ನಿರ್ವಲ್ಲ, ಒಂದು ಡಿಶ್ ಆರ್ಡರ್ ಮಾಡ್ತೀವಿ. ಅದ್ರಾಗ ಮತ್ತು ಪನ್ನೀರ್ ಹೇಳೇ ಬಿಡ್ತಾರ. ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ. ಅಂದ್ರ ನಾನು ಯಾವಾಗ್ಲೂ ಕಾನ್ಸ್ಟೆಂಟ್ ಅಂತ ತಿಳ್ಕೊಬೇಕು. ಹೌದೌದು, ಬಿಕಾಸ್ ಇಲ್ಲ ನನ್ನ ಮೈಂಡ್. ಈಗ ನೋಡ್ರಿ ಹೇಳ ನೋಡ್ರಿ ಪಾಲಕ್ ಪನ್ನೀರ್ ನೋಡ್ರಿ, ಈಗಿನ ಜನರೇಷನ್ ಇದು.
ಪ್ರೇಮ್ ನಾಚ್ಕೊಳತತಿ. ನೀರು ಹಚ್ಕೋ. ಏನ್ ಡೈಲಾಗ್ ರೀ ಅದು? ನೀನು ನಾಚ್ಕೋ. ಹಗ್ಗಲು ನೀರು ಹಚ್ಕೋ. ವಾವ್, ಆಸ್ಕರ್ ಅವಾರ್ಡ್ ಕೊಡ್ಬೇಕು ನಿಮ್ಗ, ಹೌದಲ್ರಿ? ಹೌದು. ರೀ ನಾ ನಿಮ್ ಮೇಲೆ ಒಂದು ಹಾಡ್ ಕಟ್ಟೇನೆ, ಹಾಡ್ಲಿ? ಹಾ, ಹಾಡ್ ಈಗ ಹಾಡ್ಬೇಕು. ಹಾಡುವ. ನೀನ ಸಿಕ್ಕಿ ಅಂತ ನಿನ್ನ ಮದುವೆಯಾಗೇನಿ, 108 ಹುಡುಗರು ಹಿಂದ ಬಿದ್ರು ನಿನ್ ಹಿಂದ ಬಂದೇನಿ, ಹೌದು. ನಿನ್ನಗಾಗಿ ಈ ಜೀವ ಮುಡುಪು ಇಟ್ಟೇನಿ, ನನ್ನ ಉಸಿರು ನಿನಗ ಆಗಿ ಕಾಯ್ದು ಇಟ್ಟೇನಿ, ಪಾಪು ಹಂಗ ಸಾಕ್ತಿ ಎಲ್ಲೋ ನನ್ನ ರಾಜ, ಹೌದು. ಪಾಪು ಹಂಗ ಸಾಕ್ತಿ ಎಲ್ಲೋ ನನ್ನ ರಾಜ, ನೀ ಬಿಟ್ರು ನಿನ್ನ ಬಿಡಂಗಿಲ್ಲ ನನ್ನ ರಾಜ. ಅದ ಹಾಡು ಯಾಕೆ ಕಟ್ಟಿ ಅಂದ್ರ ಹುಳಿನ ಸಮೀಪ ಐತೆ ಈಗ, ಹುಳಿನ ಸ್ವಲ್ಪ ಹಾಡೋಂಗ ಕಟ್ಟಾತಿ. ಇದು ಹೋಳಿ ಹುಣ್ಣಿಮೆ ಹಾಡಲ್ಲ, ಇದು ರೊಮ್ಯಾಂಟಿಕ್ ಸಾಂಗ್. 1 2 3 ಸ್ಟಾರ್ಟ್. सो गया ये जहां, सो गया आसमां, सो गई है सारी मंजिलें, सारी मंजिलें, सो गया है रास्ता, हाँ हाँ, सो गया ये जहां, सो गया आसमां. ರೊಮ್ಯಾಂಟಿಕ್. ಹಾ, ಮಸ್ತದ. ಇನ್ನೊಂದು ಹಾಡು. ನಿಂದ ಮತ್ತೆ ಅದು ಸಾಕು ಬಿಡು. रात अकेली है बुझ गए दिए. ಒಮ್ಮೆ ಬರಲ್ಲ ನಮಗೆ. ಬಚ್ಚನ ಹಾಡು ಹಾಡುವ, ಯಾವ್ದು? ಬಚ್ಚನ ರಗಡ ಹಾಡುವ. मेरे अंगने में हाಡು. ಸಾಕು ಸಾಕು ಹೋಗಿ ಹಾಡ್ರಿ. ಸಾಕು ಹೋಗಿ ಹಾಡ್ರಿ. ರಾತ್ರಿ ಒಳಗೈತಿ. ಕನ್ನಡ ಹಾಡ್ರಿ, ನಾವು ಕನ್ನಡದವ್ರು, ಒಂದು ಕನ್ನಡ ಹಾಡ್ರಿ. ಯಾವ ಕನ್ನಡ ಬಿಡ್ನಿ ಕೈ ಬಿಡು. ಕನ್ನಡ ಹಾಡ್ರಿ, ಆರಾಮ್ ಕನ್ನಡ ಮಾಡ್ಕೊ. ಕನ್ನಡ ನೋಡು ಕನ್ನಡ ಹಾಡ್ರಿ. ಕನ್ನಡ ಹಾಡ್ತಿ. ರಾಜ್ಕುಮಾರ್ ಸಾಂಗ್. ಯಾವ್ದು ರಾಜ್ಕುಮಾರ್ ಇದೆ? ರಾಜ್ಕುಮಾರ್ ದಾಟಿದ ಕರೆಕ್ಟ್ ಆಗ್ಬೇಕು. ಯಾವ್ದು ಅಣ್ಣವ್ರು ಹಾಡ್ಬೇಕಂದ್ರೆ ಭಾಳ ಅದು ಬೇಕು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು, ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಚಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಅಷ್ಟೇ ಬರೋದು ಭಾಳ ಅಷ್ಟೇ ಬರೋದು ಭಾಳ ಬರಂಗ. ನೀನು ಹುಟ್ಟ ನಾನು ಹುಟ್ಟಿನಿ. ಇನ್ನೊಂದು ಐಕ್ಲ ಆಟ ಆಡಿ. ಮಾನವನಾಗಿ ಹುಟ್ಟಿದ ಮೇಲೆ. ಯಾವ್ದು ಬರಲ್ಲ ಅದು ಭಾಳ ಟಿಪ್ಕ ಸಾಂಗ್ ಅದು. ಇನ್ನ ಗಣೇಶನ ಹಾಡೋದು ಮಸ್ತ್ ರೊಮ್ಯಾಂಟಿಕ್ ಹಾಡು. ಯಾವ್ದು? ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ಮಾಯದ ಅಷ್ಟ ಬಂದವಳು ಬರೋದು ಲೋಕದಿಂದ ನಮಗೆ. ನನಗಾಗಿ ಬಂದವಳೆಂದು, ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹೌದಾ? ಹಾಗೆ ಸುಮ್ಮನೆ